ವೆಲ್ಕಮ್ ಟು ಸುನಿತಾ ಕ್ರಿಯೇಟರ್ಸ್ ಚಾನಲ್. ಎಲ್ಲರಿಗೂ ಕೂಡ ಸುನಿತಾ ಕ್ರಿಯೇಟರ್ ಚಾನಲ್ಗೆ ಸ್ವಾಗತ. ನಿನ್ನೆ ದಿನ ನಾನು ನಿಮ್ಗೆ ಹೇಳಿದ್ದೆ ಯಾವ ತರ ಯೂಟ್ಯೂಬ್ ಚಾನಲ್ ಅನ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅಂತ. ಸೊ ಇವತ್ತಿನ ದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವ ತರ ಶಾರ್ಟ್ಸ್ ನನ್ನ ಹಾಕೋದ್ರಿಂದ ನಮ್ಗೆ ಜಾಸ್ತಿ ವ್ಯೂಸ್ ಬರುತ್ತೆ. ಜಾಸ್ತಿ ವ್ಯೂಸ್ ಬರ್ಬೇಕಂದ್ರೆ ನಾವು ಶಾರ್ಟ್ಸ್ ನ ಯಾವ ತರ ಅಪ್ಲೋಡ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇದಕ್ಕೆ ಒಂದು 5 ಟಿಪ್ಸ್ ನನ್ನ ಫಾಲೋ ಮಾಡಿ. ಫಸ್ಟ್ ಆಫ್ ಆಲ್, ನಮ್ಗೆ ಯೂಟ್ಯೂಬ್ ಅಲ್ಲಿ 3 ಆಪ್ಷನ್ ಇದೆ. ಆಪ್ಷನ್ ನಂಬರ್ 1 ಶಾರ್ಟ್ಸ್ ನನ್ನ ಅಪ್ಲೋಡ್ ಮಾಡೋದು. ಆಪ್ಷನ್ ನಂಬರ್ 2 ವಿಡಿಯೋಸ್ ನನ್ನ ಅಪ್ಲೋಡ್ ಮಾಡೋದು. ಆಪ್ಷನ್ ನಂಬರ್ 3 ಏನಂದ್ರೆ ಲೈವ್ ನನ್ನ ತಗೊಳ್ಳೋದು. ನಮ್ಗೆ ಲೈವ್ ಪರ್ಮಿಷನ್ ಸಿಗೋದು 50 ಜನ ಸಬ್ಸ್ಕ್ರೈಬರ್ ಆದ ನಂತರ ಮಾತ್ರ ನಾವು ಲೈವ್ ಮೂವ್ ಆಗ್ಬೇಕಾಗತ್ತೆ. ಓಕೆ, ಸೊ ನಾವು ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಗೆ ಆಪ್ಷನ್ ಇರೋದು ಶಾರ್ಟ್ಸ್ ಹಾಕ್ಬೋದು ಮತ್ತೆ ವಿಡಿಯೋಸ್ ನನ್ನ ಅಪ್ಲೋಡ್ ಮಾಡ್ಬೋದು. ವಿಡಿಯೋಸ್ ಅಂದ್ರೆ 4 ಮಿನಿಟ್ ಗಿಂತ ಜಾಸ್ತಿ ಇರಬೇಕು. 3 ಮಿನಿಟ್ ಒಳಗಡೆ ಇದ್ರೆ ಅದು ಶಾರ್ಟ್ಸ್ ಗೆ ತಗೊಳತ್ತೆ. ಯೂಟ್ಯೂಬ್ ಶಾರ್ಟ್ಸ್ ಚೆನ್ನಾಗಿ ಓಡ್ಬೇಕು ಅಂದ್ರೆ ಅಲ್ಲಿ ನಾವು ಒಂದಿಷ್ಟು ಫಾಲೋ ಮಾಡ್ಬೇಕಾಗತ್ತೆ. ಸುಮ್ನೆ ಹೆಂಗ್ ಬೇಕಂಗೆ ನಾವು ಯೂಟ್ಯೂಬ್ ವಿಡಿಯೋಸ್ ನ ಶಾರ್ಟ್ಸ್ ನೆಲ್ಲ ತೆಗೆದ್ಬಿಟ್ಟು ಅಪ್ಲೋಡ್ ಮಾಡೋದಕ್ಕೆ ಆಗಲ್ಲ. ಅಕಸ್ಮಾತ್ ಅಪ್ಲೋಡ್ ಮಾಡಿದ್ರು ಕೂಡ ಅವು ಚೆನ್ನಾಗಿ ಓಡೋದಿಲ್ಲ. ಮತ್ತೆ ಅದಕ್ಕೆ ನಾವು ಯಾವ ತರ ಆಡಿಯೋ ಕೊಡ್ತೀವಿ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಸೊ ಯಾವೆಲ್ಲ ಈ ಯೂಟ್ಯೂಬ್ ಶಾರ್ಟ್ಸ್ ಚೆನ್ನಾಗಿ ಮೂವ್ ಆಗ್ಬೇಕು ಅಥವಾ ಚೆನ್ನಾಗಿ ವ್ಯೂಸ್ ಬರ್ಬೇಕು ಅಂದ್ರೆ ಇದಕ್ಕೆ ನಾವು ಏನೆಲ್ಲ ಫಾಲೋ ಮಾಡ್ಬೇಕು ಅಂತ ಹೇಳ್ತೀನಿ. ಒಂದು 5 ಟಿಪ್ಸ್ ನನ್ನ ಫಾಲೋ ಮಾಡೋಣ. ಟಿಪ್ ನಂಬರ್ 1 ಏನಂದ್ರೆ, ನೀವೇನ್ ಯೂಟ್ಯೂಬ್ ಶಾರ್ಟ್ಸ್ ಏನ್ ರೆಡಿ ಮಾಡಿರ್ತಾರಲ್ಲ, ಒಂದು 3 to 4 ಸೆಕೆಂಡ್ ಒಳಗಡೆ ಚಕ 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 ಅಂತ ಮಾತಾಡಿದಿರ್ಬೇಕು. ಅಂದ್ರೆ ವ್ಯೂವರ್ಸ್ ಅನ್ನ ಅಟ್ರಾಕ್ಷನ್ ಮಾಡ್ಕೊಳ್ಳೋ ತರ 3 to 4 ಸೆಕೆಂಡ್ ವರೆಗೂ ವ್ಯೂವರ್ಸ್ ಅಟ್ರಾಕ್ಷನ್ ಮಾಡ್ಕೊಳ್ಳೋ ತರ ಇರ್ಬೇಕು ನಿಮ್ ಶಾರ್ಟ್ಸ್. ಟಿಪ್ ನಂಬರ್ 1. ಟಿಪ್ ನಂಬರ್ 2 ಏನಂದ್ರೆ, ಅದಕ್ಕೆ ನೀವು ಏನ್ ಆಡಿಯೋ ಕೊಡ್ತೀರಲ್ಲ ಆ ಆಡಿಯೋ ಈಗ ಟ್ರೆಂಡಿ ಇರಬೇಕು. ಮತ್ತೆ ಜಾಸ್ತಿ ಎಲ್ರು ಅದ್ರೊಳಗೆ ಇನ್ವಾಲ್ವ್ ಆಗ್ಬೇಕು. ಆತರ ಟ್ರೆಂಡಿಂಗ್ ಇರೋ ಮ್ಯೂಸಿಕ್ಸ್ ನನ್ನ ಹಾಕಿ. ನಿಮ್ಗೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾದ್ರೆ ಆಲ್ರೆಡಿ ಅದು ಆಡ್ ವಿಡಿಯೋಸ್ ಅಂತ ಆಡಿಯೋ ಅಂತ ಕೊಡುತ್ತೆ. ಅದನ್ನ ಫಾಲೋ ಮಾಡಿ. ಟ್ರೆಂಡಿ ಯಾವ್ದು ಇರುತ್ತಲ್ಲ ಆ ಸಾಂಗ್ ನನ್ನ ಹಾಕಿ ಚೆನ್ನಾಗಿ ಓಡುತ್ತೆ. ಶಾರ್ಟ್ಸ್ ಎಲ್ಲ ಚೆನ್ನಾಗಿ ಓಡುತ್ತೆ. ಏನು ಟಿಪ್ ನಂಬರ್ 3 ಏನಂದ್ರೆ, ನಮ್ ಈ ಶಾರ್ಟ್ಸ್ ಯಾವ ತರ ಇರ್ಬೇಕಂದ್ರೆ 25 to 30 ಸೆಕೆಂಡ್ ಒಳಗಡೆ ನಮ್ ಈ ಶಾರ್ಟ್ಸ್ ಕಂಪ್ಲೀಟ್ ಆಗ್ಬೇಕು. ಯಾಕಂದ್ರೆ ನಾವು ಜಾಸ್ತಿ ವಿಡಿಯೋಸ್ ಶಾರ್ಟ್ಸ್ ಲೆಂತ್ ಜಾಸ್ತಿ ಇದ್ದ ಹಾಗೆ ವ್ಯೂವರ್ಸ್ ಏನ್ ಮಾಡ್ಬಿಡ್ತಾರೆ, ಡ್ರ್ಯಾಗ್ ಮಾಡ್ತಾ ಹೋಗ್ತಾರೆ. ಹಂಗೆ ಡ್ರ್ಯಾಗ್ ಮಾಡ್ಬಿಟ್ರೆ ಅಂದ್ರೆ ನಮ್ಗಲ್ಲಿ ಲಾಸ್ ಆಗುತ್ತೆ. ಸೊ ಅದೇ ನಮ್ಗೆ 35 to 40 ಸೆಕೆಂಡ್ ಅಥವಾ 25 to 30 ಸೆಕೆಂಡ್ ಒಳಗಡೆ ಇದ್ರೆ ವ್ಯೂವರ್ಸ್ ಏನ್ ಮಾಡ್ತಾರೆ, ಸ್ಟೇ ಆಗಿ ಕಾಮ್ ಆಗಿ ವಾಚ್ ಮಾಡ್ತಾರೆ. ಸೊ ಅಲ್ಲಿ ನಮ್ಗೆ ಅದು ಅವರು ಅಲ್ಲಿ ಸ್ಟೇ ಆಗಿ ವಾಚ್ ಮಾಡಿದ್ರೆ ನಮ್ದು ಇನ್ನು ಚೆನ್ನಾಗಿ ಯೂಟ್ಯೂಬ್ ಏನ್ ಮಾಡುತ್ತೆ, ಬೇರೆದವ್ರಿಗೆಲ್ಲ ವ್ಯೂ ಆಗೋ ಹಾಗೆ ಮಾಡತ್ತೆ. ಸೊ ಹಾಗಾಗಿ 25 to 30 ಸೆಕೆಂಡ್ ಒಳಗಡೆ ನಿಮ್ ಶಾರ್ಟ್ಸ್ ಇದ್ರೆ ಚೆನ್ನಾಗಿ ವ್ಯೂವರ್ಸ್ ಬರ್ತಾರೆ. ಅದೇ ತರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಟ್ರೆಂಡಿ ಇರಬೇಕು. ನೆಕ್ಸ್ಟ್ ಏನಂದ್ರೆ, ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡಿ. ಶಾರ್ಟ್ಸ್ ನನ್ನ ಹಾಕ್ಬೇಕಾದ್ರೆ ಡೈಲಿ ನೀವು ಪ್ರತಿದಿನ ಹಾಕಿಲ್ಲ ಅಂದ್ರೂ ಕೂಡ ಪ್ರತಿದಿನ ಒಂದಾದ್ರೂ ಶಾರ್ಟ್ಸ್ ನನ್ನ ಹಾಕ್ಲೇಬೇಕು. ಸಮಯ ಸಿಗೋರು ಪ್ರತಿದಿನ ಒಂದು 3 ಶಾರ್ಟ್ಸ್ ನನ್ನ ಡೈಲಿ 1 ಮಂತ್ ಫಾಲೋ ಮಾಡಿ ನೋಡಿ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಯಾವ ತರ ಸಿಗ್ತಾರೆ ಅಂತ. ಮತ್ತೆ ನಮ್ಗೆ ಆಕ್ಚುಲಿ ಮೇನ್ ಏನಂದ್ರೆ, ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಹಾಕಿದ್ರೆ ನಮ್ಗೆ ಜಾಸ್ತಿ ಅರ್ನಿಂಗ್ಸ್ ಆಗೋದಿಲ್ಲ. ಶಾರ್ಟ್ಸ್ ಏನಿದ್ರು ನಮ್ಗೆ ಸಬ್ಸ್ಕ್ರೈಬರ್ಸ್ ನನ್ನ ತಂದು ಕೊಡ್ಲಿಕ್ಕೆ. ನಾವು ಎಷ್ಟು ಶಾರ್ಟ್ಸ್ ಹಾಕ್ತಾ ಹೋಗ್ತೀವಲ್ಲ ಆ ತರ ನಮ್ಗೆ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಸಿಗ್ತಾರೆ. ಇವಾಗ ಶಾರ್ಟ್ಸ್ ಬಂದು ವಾಚ್ ಮಾಡಿದವರು ಅವ್ರಿಗೆ ಏನಾದ್ರು ಟಾಪಿಕ್ ಇಷ್ಟ ಆದ್ರೆ ಅಥವಾ ಕಂಟೆಂಟ್ ಇಷ್ಟ ಆದ್ರೆ ಅವರು ನಿಮ್ ಡೈರೆಕ್ಟ್ ಆಗಿ ನಿಮ್ ಚಾನಲ್ ಪೇಜಿಗೆ ಹೋಗ್ಬಿಟ್ಟು ವಿಡಿಯೋಸ್ ನನ್ನ ವಾಚ್ ಮಾಡ್ತಾರೆ. ಅಲ್ಲಿ ನಿಮ್ಗೆ ಸಬ್ಸ್ಕ್ರೈಬರ್ ಕೂಡ ಸಿಗ್ತಾರೆ ಮತ್ತೆ ನಿಮ್ಗೆ ವಿಡಿಯೋ ವ್ಯೂವರ್ಸ್ ಕೂಡ ಸಿಗ್ತಾರೆ. ಸೊ ಹಾಗಾಗಿ ಶಾರ್ಟ್ಸ್ ತುಂಬಾನೇ ಇಂಪಾರ್ಟೆಂಟ್. ನಾವು ಶಾರ್ಟ್ಸ್ ಬಿಟ್ಟು ಓನ್ಲಿ ವಿಡಿಯೋಸ್ ಅಷ್ಟೇ ಮಾಡ್ತೀವಿ ಅಂದ್ರೆ ಕಂಟೆಂಟ್ ತುಂಬಾ ಚೆನ್ನಾಗಿರ್ಬೇಕು, ಅಟ್ರಾಕ್ಟಿವ್ ಆಗಿರ್ಬೇಕು. ಇಲ್ಲ ನೀವು ಶಾರ್ಟ್ಸ್ ಏನಾದ್ರು ಫಾಲೋ ಮಾಡ್ಕೊಂಡು ಹೋದ್ರಿ ಅಂದ್ರೆ ಅಥವಾ ಶಾರ್ಟ್ಸ್ ನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಹೋದ್ರಿ ಅಂದ್ರೆ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಬೇಗ ಸಿಗ್ತಾರೆ. ಅದೇ ತರ ನಿಮ್ದು ವಾಚ್ ಅವರ್ಸ್ ಕೂಡ ಸಿಗತ್ತೆ. ಮತ್ತೆ ಅವ್ರು ನಿಮ್ಗೆ ವಿಡಿಯೋ ಬಂದ್ಬಿಟ್ಟು ನಿಮ್ ವಿಡಿಯೋಸ್ ವಾಚ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಶಾರ್ಟ್ಸ್ ಮಾಡ್ಲೇಬೇಕು. ಡೈಲಿ ಹಾಕಿದ್ರೆ ಒಳ್ಳೇದು. ಹಾಕ್ಬೇಕಾದ್ರೆ ಟೈಟಲ್ ಏನ್ ಹಾಕ್ತಿವಲ್ಲ ಆ ಟೈಟಲ್ ಜೊತೆ ನಾವು ಸುಮಾರು ಹ್ಯಾಶ್ ಟ್ಯಾಗ್ ಎಲ್ಲ ಹಾಕೊಂಡು ಹೋಗ್ತೀವಿ ರಿಲೇಟೆಡ್ ಟು ಕಂಟೆಂಟ್. ಅದನ್ನೆಲ್ಲ ನಾವು ಟೈಟಲ್ ಅಲ್ಲಿ ಕೂಡ ಅವಶ್ಯಕತೆ ಇಲ್ಲ. ನಮ್ ಶಾರ್ಟ್ ಎದಕ್ ರಿಲೇಟೆಡ್ ಆಗಿದೆ ಅದ್ರ ನೇಮ್ ಮಾತ್ರ ನಾವು ಟೈಟಲ್ ಅಲ್ಲಿ ಕೊಡ್ಬೇಕು. ಅದ್ರ ಜೊತೆ ನಾವೇನ್ ಮಾಡ್ಬೇಕು, ಹ್ಯಾಶ್ ಶಾರ್ಟ್ಸ್ ಅಂತನಾದ್ರೂ ಕೊಡ್ಬೇಕು ಅಥವಾ ಹ್ಯಾಶ್ ವೈರಲ್ ಶಾರ್ಟ್ಸ್ ಅಂತನಾದ್ರೂ ಕೊಡಿ ಅಥವಾ ಶಾರ್ಟ್ಸ್ ಫೀಡ್ ಅಂತನಾದ್ರೂ ಕೊಡಿ. ಒಂದ್ ಮಾತ್ರ ಹ್ಯಾಶ್ ಟ್ಯಾಗ್ ಹಾಕಿ, ರಿಮೈನಿಂಗ್ ಎಲ್ಲ ಸುಮ್ನೆ ಹಾಕೋಕ್ ಹೋಗ್ಬೇಡಿ, ಅದು ಯೂಸ್ ಆಗೋದಿಲ್ಲ. ನಿಮ್ ಟೈಟಲ್ ಜೊತೆ ನಿಮ್ದು ಕಂಟೆಂಟ್ ರಿಲೇಟೆಡ್ ಆಗಿರೋ ಟೈಟಲ್ ನೇಮ್ ಕೊಡಿ. ಅದಾದ ನಂತರ ಅದ್ರ ಜೊತೆ ಹ್ಯಾಶ್ ಶಾರ್ಟ್ಸ್ ಅಂತ ಕೊಡಿ. ಅದಾದ ನಂತರ ನೀವು ಡಿಸ್ಕ್ರಿಪ್ಷನ್ ಅನ್ನ ಕೊಡಿ. ಇಲ್ಲಿ ಏನ್ ಮಾಡ್ಬಿಡ್ತಾರೆ, ಹಾಕೋ ಒಬ್ಬರದಲ್ಲಿ ಡಿಸ್ಕ್ರಿಪ್ಷನ್ ಇವನ್ನೆಲ್ಲ ಸ್ಕಿಪ್ ಮಾಡಿ ಟೈಟಲ್ ಮಾತ್ರ ಹಾಕೊಂಡು ಹೋಗ್ಬಿಡ್ತಾರೆ. ಬಟ್ ಈ ತರ ಮಾಡೋದ್ರಿಂದ ನಮ್ದು ವಿಡಿಯೋಸ್ ಜಾಸ್ತಿ ಜನಕ್ಕೆ ರೀಚ್ ಆಗೋದಿಲ್ಲ. ನಮ್ಮ ಈ ಶಾರ್ಟ್ಸ್ ಎಲ್ರಿಗೂ ರೀಚ್ ಆಗ್ಬೇಕಂದ್ರೆ ನಾವು
ಟೈಟಲ್ ನ ಚೆನ್ನಾಗಿ ಕೊಡ್ಬೇಕು, ಜೊತೆಗೆ ಡಿಸ್ಕ್ರಿಪ್ಷನ್ ಹಾಕ್ಬೇಕು, ಡಿಸ್ಕ್ರಿಪ್ಷನ್ ನ ಹಾಕ್ಬೇಕು, ಅದ್ರಲ್ಲಿ ಕೆಳಗಡೆ ಹ್ಯಾಶ್ ಟ್ಯಾಗ್ಸ್ ಎಲ್ಲ ಅಪ್ಲೈ ಮಾಡ್ಬೇಕು ರಿಲೇಟೆಡ್ ಟು ನಮ್ ಕಂಟೆಂಟ್ ಮಾತ್ರ. ನಮ್ ಕಂಟೆಂಟ್ ಏನಿದೆಯಲ್ಲ ಅದಕ್ಕೆ ರಿಲೇಟೆಡ್ ಆಗಿರೋ ಹ್ಯಾಶ್ ಟ್ಯಾಗ್ಸ್ ನಾವು ಕೊಡ್ಬೇಕಾಗತ್ತೆ. ಅದೇ ತರ ಕೆಳಗಡೆ ಟ್ಯಾಗ್ಸ್ ಅಂತ ಬರುತ್ತೆ, ಸೊ ಅಲ್ಲೂ ಕೂಡ ನಾವು ಟ್ಯಾಗ್ಸ್ ಹಾಕ್ಬೇಕು. ಈ ತರ ಟ್ಯಾಗ್ಸ್ ಎಲ್ಲ ಹಾಕಿ, ಹ್ಯಾಶ್ ಟ್ಯಾಗ್ಸ್ ಹಾಕಿ, ಡಿಸ್ಕ್ರಿಪ್ಷನ್ ಹಾಕಿ, ಟೈಟಲ್ ನ ಕರೆಕ್ಟ್ ಆಗಿ ಹಾಕಿದ್ರೆ ಯೂಟ್ಯೂಬ್ ನಮ್ ಶಾರ್ಟ್ಸ್ ಬೇಗನೆ ಸ್ಪ್ರೆಡ್ ಮಾಡತ್ತೆ. ಸೊ ಈ ತರ ನಾವು ಫಾಲೋ ಮಾಡೋದ್ರಿಂದ ನಮ್ ಶಾರ್ಟ್ಸ್ಗೆ ಜಾಸ್ತಿ ಜನ ವ್ಯೂವರ್ಸ್ ಸಿಗ್ತಾರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನೆಲ್ಲ ಹೇಳಿದೆ ಅಂದ್ರೆ ಒಂದ್ಸಲ ರಿವಿಷನ್ ಮಾಡ್ತೀನಿ ಕೇಳಿ. ಯೂಟ್ಯೂಬ್ ಶಾರ್ಟ್ಸ್ ಹಾಕ್ಬೇಕಾದ್ರೆ ಮೊದಲು ಶಾರ್ಟ್ಸ್ 3 to 4 ಸೆಕೆಂಡ್ ವ್ಯೂವರ್ಸ್ ನ ಅಟ್ರಾಕ್ಷನ್ ಮಾಡ್ಕೊಳ್ಳೋ ತರ ಚಮತ್ಕಾರವಾಗಿ ಮಾತಾಡ್ಬೇಕು, ಅಥವಾ ಆಡಿಯೋಸ್ ಚಮತ್ಕಾರಿಯಾಗಿ ಇರಬೇಕು. ಟಿಪ್ ನಂಬರ್ 1. ಟಿಪ್ ನಂಬರ್ 2 ಏನಂದ್ರೆ ನಿಮ್ಮ ಶಾರ್ಟ್ಸ್ 25 to 30 ಸೆಕೆಂಡ್ ಒಳಗಡೆ ಇದ್ರೆ ನಿಮ್ ಶಾರ್ಟ್ಸ್ ಜಾಸ್ತಿ ಜನ ವ್ಯೂವರ್ಸ್ ಸ್ಟೇ ಮಾಡಿ ವಾಚ್ ಮಾಡ್ತಾರೆ. ಟಿಪ್ ನಂಬರ್ 3 ಏನಂದ್ರೆ ನಿಮ್ಮ ಶಾರ್ಟ್ಸ್ಗೆ ಆಡಿಯೋಸ್ ಚೆನ್ನಾಗಿ ಕೊಡಿ. ಅಂದ್ರೆ ಈಗ ಟ್ರೆಂಡಿಂಗ್ ಅಲ್ಲಿರೋ ಆಡಿಯೋನ ಕೊಡಿ. ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಯೂಟ್ಯೂಬ್ ಗೆ ಅಪ್ಲೋಡ್ ಮಾಡ್ಬೇಕಾದ್ರೆ ಆಡ್ ಆಡಿಯೋ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ, ಅಲ್ಲಿಂದ ನೀವು ಆಡಿಯೋಸ್ ಶಾರ್ಟ್ಸ್ಗೆ ಆಡಿಯೋಸ್ ಅಲ್ಲಿಂದ ಚೂಸ್ ಮಾಡ್ಕೊಳ್ಳಿ, ಟ್ರೆಂಡಿಂಗ್ ಅಲ್ಲಿರೋದನ್ನ ಚೂಸ್ ಮಾಡ್ಕೊಳ್ಳಿ. ಇನ್ನು ಟಿಪ್ ನಂಬರ್ 5 ಏನಂದ್ರೆ ನಿಮ್ಮ ಶಾರ್ಟ್ಸ್ಗೆ ಟೈಟಲ್, ಡಿಸ್ಕ್ರಿಪ್ಷನ್, ಅದೇ ತರ ಹ್ಯಾಶ್ ಟ್ಯಾಗ್ ಇವನ್ನೆಲ್ಲ ನೀವು ಕೊಟ್ರಿ ಅಂದ್ರೆ ನಿಮ್ಮ ಶಾರ್ಟ್ಸ್ ಚೆನ್ನಾಗಿ ವ್ಯೂವರ್ಸ್ ಬರ್ತಾರೆ, ಚೆನ್ನಾಗಿ ರನ್ ಆಗುತ್ತೆ. ಯಾವಾಗ ನಿಮ್ ಶಾರ್ಟ್ಸ್ಗೆ ಚೆನ್ನಾಗಿ ವ್ಯೂವರ್ಸ್ ಬರ್ತಾರೆ ಅವಾಗ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ. ಅವರು ನಿಮ್ಗೆ ವಿಡಿಯೋ ಇಷ್ಟ ಆದಾಗ ನಿಮ್ಮ ಚಾನಲ್ ಪೇಜ್ ಮೇಲೆ ಹೋಗ್ಬಿಟ್ಟು ನಿಮ್ಮ ವಿಡಿಯೋಸ್ ವಾಚ್ ಮಾಡ್ತಾರೆ. ಶಾರ್ಟ್ಸ್ ಇಷ್ಟ ಆದಾಗ ಚಾನಲ್ ಪೇಜಿಗೆ ಹೋಗ್ಬಿಟ್ಟು ನಿಮ್ಮ ವಿಡಿಯೋಸ್ ವಾಚ್ ಮಾಡ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ನಿಮ್ಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ, ವಿಡಿಯೋಸ್ ಕೂಡ ವ್ಯೂವರ್ಸ್ ಸಿಗ್ತಾರೆ, ಅದೇ ತರ ಶಾರ್ಟ್ಸಿಗೂ ಕೂಡ ವ್ಯೂವರ್ಸ್ ಸಿಗ್ತಾರೆ. ಯಾರು ಮೊದಲೇ ಸಲ ನನ್ನ ಚಾನಲ್ ವಾಚ್ ಮಾಡ್ತಾ ಇದ್ದೀರಾ, ಸ್ಮಿತಾ ಕ್ರಿಯೇಟರ್ ಚಾನಲ್ ವಾಚ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದಲ್ಲಿ. ಅದೇ ತರ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ. ಯಾರಾದ್ರೂ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ನೋರಿಗೆ ಈ ವಿಡಿಯೋಸ್ ಶೇರ್ ಮಾಡಿ. ಅದೇ ತರ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.